ತಡೆಗೋಡೆ ಇಲ್ಲದ ರಾಜ್ಯ ಹೆದ್ದಾರಿಯಿಂದ ಅಲ್ಲಿ ಸವಾರರಿಗೆ ಭೀತಿ ಎದುರಾಗಿದೆ. ಯಾದಗಿರಿಯ ಸ್ಟೋರಿ ಹೇಳ್ತಾ ಇದ್ದೀವಿ. ಅಲ್ಲಿ ರಾಜ್ಯ ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ಕಾಮಗಾರಿ ಮುಗಿದಿದೆ, ಆದರೆ ತಡೆಗೋಡೆ ಇಲ್ಲ. ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅಲ್ಲಿ ಜಾಗ ಅಕಸ್ಮಾತ್ ಅಲ್ಲಿ ಸೂಕ್ತವಾದ ಲೈಟಿನ ವ್ಯವಸ್ಥೆನೂ ಕೂಡ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೈಟ್ ಟೈಮ್ ಏನಾದರೂ ಸ್ವಲ್ಪ ಆಚೀಚೆ ಹೋದ್ರೂ ಸೀದಾ ಹೊಂಡಕ್ಕೆ, ಪಕ್ಕದಲ್ಲಿ ಹೊಂಡ ಇದೆ, ಹೊಂಡಕ್ಕೆ ಬೀಳೋ ಅಂತ ಪರಿಸ್ಥಿತಿ. ತಡೆಗೋಡೆನೇ ನಿರ್ಮಾಣ ಮಾಡಿಲ್ಲ, ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಇನ್ನೂ ಒಂದು 2 ವರ್ಷ ಬೇಕೇನೋ ಬಹುಶಃ. ಹೈದರಾಬಾದ್ ವಿಜಯಪುರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇದು. ಯಾದಗಿರಿಯ ಹೊರವಲಯದಲ್ಲಿ ಈ ರೀತಿ ತಡೆಗೋಡೆನೇ ಇಲ್ಲ. ಜೀಬ್ರಾ ಕ್ರಾಸ್ ಲೈನ್ ಆದರೂ ಹಾಕಿ ಅಂತ ಅಲ್ಲಿ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ನೋಡಿ, ಈ ರೀತಿನಲ್ಲಿ ಇದೆ ರಾಜ್ಯ ಹೆದ್ದಾರಿ. ಇದು ರಸ್ತೆ ಪಕ್ಕದಲ್ಲಿ ಕಂಪ್ಲೀಟಾಗಿ ಓಪನ್ ಇದೆ, ಫುಲ್. ಅಲ್ಲಿ ಒಂಚೂರು ಆಚೆಚೆ ಆದರೂ ಸೀದಾ ಹೊಂಡಕ್ಕೆ, ಯಾರ ಜೀವ ಉಳಿಯೋದಿಲ್ಲ, ಆ ಥರ ಪರಿಸ್ಥಿತಿ ಇದೆ. ತಡೆಗೋಡೆ ನಿರ್ಮಾಣ ಮಾಡಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಮೇಲ್ಭಾಗದಲ್ಲಿ ಮತ್ತು ಅಲ್ಲಿ ವಡಗೇರಿ ಕ್ರಾಸ್ ತನ 2 ಕಡೆಗೆ ಹಳೆಯದಿರ್ತಕ್ಕಂಥ ತಡೆಗೋಡೆ ತೆಗೆದು ರಸ್ತೆ ಮಾಡ್ಯಾರ. ರಸ್ತೆ ಮಾಡಿ ಇನ್ನೊಂದು ಕೋಟ್ ರಸ್ತೆ ಮಾಡ್ಬೇಕಾಗಿತ್ತು, ಅದು ಕೂಡ ರಸ್ತೆ ಆಗಬೇಕು ಮತ್ತು ಲೈನಿಗೆ ಹಾಕಬೇಕು. ತಡೆಗೋಡೆ ಮಾಡ್ತಕ್ಕಂಥ ಮಾಡ್ತೇವೆ. ರಸ್ತೆ ಆಗಿ 1 ತಿಂಗಳಾದ್ರೂ ಕೂಡ ಇಲ್ಲಿವರೆಗೆ ತಡೆಗೋಡೆ ಮತ್ತು ಫೈನಲ್ ಕೋಟಿಂಗ್ ಆಗಿಲ್ಲ. ತಕ್ಷಣ ಮಾಡ್ಬೇಕು. ಯಾಕಂದ್ರೆ ತಡೆಗೋಡೆ ಇರಲ್ಲ ಅಂದ್ರೆ ಅತಿ ಎತ್ತರದಾಗ ಆಗಿರ್ತಕ್ಕಂಥ ಸೇತುವೆ, ರೈಲ್ವೆ ಸೇತುವೆ ಇರೋದ್ರಿಂದ ಇದು ಹೈಟ್ ಆಗಿರೋದು 60-70 ಫೀಟ್ ಹೈಟ್ ಅದ. ರಾತ್ರಿ ವೇಳೆ ಹಗಲ ರಾತ್ರಿ ಲೈಟ್ ಹಾಕಂತ ಕೇಸಿ ಯಾರನ್ನ ಕಣ್ಕೋಕೆ ಏನಾದರೂ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಯಾರನ್ನ ಅಪ್ಪಿತಪ್ಪಿ ತೆಳಗೆ ಬಿದ್ದರೆ ಅವರು ಶಿವನ ಪಾದಕ್ಕೆ ಸೇರೋದು ಗ್ಯಾರಂಟಿ. ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಫೈನಲ್ ಕೋರ್ಟ್ ರೋಡ್ ಆಗಬೇಕು, ಲೈನಿಂಗ್ ಪ್ಲಸ್ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಿದಂಗೆ ಆಗ್ತಾ. ಇಲ್ಲದಿದ್ರೆ ನೇರ ಜಿಲ್ಲಾಡಳಿತನೇ ಹೊಣೆ ಹೊರಬೇಕಾಗ್ತದಂತಕ್ಕಂಥದ್ದು ನನ್ನ ಆಗ್ರಹ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಅದ್ಯಾಕೋ ಏನೋ ಇತ್ತೀಚೆಗೆ ಶಿಕ್ಷಣ ಇಲಾಖೆ ಒಂದಲ್ಲ ಒಂದು ವಿವಾದಕ್ಕೆ ಸುದ್ದಿ ಆಗ್ತಾನೆ ಇದೆ. ಇದೀಗ ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದೆ. ಖಾಸಗಿ ಶಾಲಾ ಒಕ್ಕೂಟ ಸಿಡಿದೇಳುವಂತೆ ಮಾಡಿದೆ. ಏನದು ನೀವೇ ನೋಡಿ. ತಡೆಗೋಡೆ ಇಲ್ಲದ ರಾಜ್ಯ ಹೆದ್ದಾರಿಯಿಂದ ಅಲ್ಲಿ ಸವಾರರಿಗೆ ಭೀತಿ ಎದುರಾಗಿದೆ. ಯಾದಗಿರಿಯ ಸ್ಟೋರಿ ಹೇಳ್ತಾ ಇದ್ದೀವಿ. ಅಲ್ಲಿ ರಾಜ್ಯ ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ಕಾಮಗಾರಿ ಮುಗಿದಿದೆ, ಆದರೆ ತಡೆಗೋಡೆ ಇಲ್ಲ. ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅಲ್ಲಿ ಜಾಗ ಅಕಸ್ಮಾತ್ ಅಲ್ಲಿ ಸೂಕ್ತವಾದ ಲೈಟಿನ ವ್ಯವಸ್ಥೆನೂ ಕೂಡ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೈಟ್ ಟೈಮ್ ಏನಾದರೂ ಸ್ವಲ್ಪ ಆಚೀಚೆ ಹೋದ್ರೂ ಸೀದಾ ಹೊಂಡಕ್ಕೆ, ಪಕ್ಕದಲ್ಲಿ ಹೊಂಡ ಇದೆ, ಹೊಂಡಕ್ಕೆ ಬೀಳೋ ಅಂತ ಪರಿಸ್ಥಿತಿ. ತಡೆಗೋಡೆನೇ ನಿರ್ಮಾಣ ಮಾಡಿಲ್ಲ, ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಇನ್ನೂ ಒಂದು 2 ವರ್ಷ ಬೇಕೇನೋ ಬಹುಶಃ. ಹೈದರಾಬಾದ್ ವಿಜಯಪುರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇದು. ಯಾದಗಿರಿಯ ಹೊರವಲಯದಲ್ಲಿ ಈ ರೀತಿ ತಡೆಗೋಡೆನೇ ಇಲ್ಲ. ಜೀಬ್ರಾ ಕ್ರಾಸ್ ಲೈನ್ ಆದರೂ ಹಾಕಿ ಅಂತ ಅಲ್ಲಿ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ನೋಡಿ, ಈ ರೀತಿನಲ್ಲಿ ಇದೆ ರಾಜ್ಯ ಹೆದ್ದಾರಿ. ಇದು ರಸ್ತೆ ಪಕ್ಕದಲ್ಲಿ ಕಂಪ್ಲೀಟಾಗಿ ಓಪನ್ ಇದೆ, ಫುಲ್. ಅಲ್ಲಿ ಒಂಚೂರು ಆಚೆಚೆ ಆದರೂ ಸೀದಾ ಹೊಂಡಕ್ಕೆ, ಯಾರ ಜೀವ ಉಳಿಯೋದಿಲ್ಲ, ಆ ಥರ ಪರಿಸ್ಥಿತಿ ಇದೆ. ತಡೆಗೋಡೆ ನಿರ್ಮಾಣ ಮಾಡಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಮೇಲ್ಭಾಗದಲ್ಲಿ ಮತ್ತು ಅಲ್ಲಿ ವಡಗೇರಿ ಕ್ರಾಸ್ ತನ 2 ಕಡೆಗೆ ಹಳೆಯದಿರ್ತಕ್ಕಂಥ ತಡೆಗೋಡೆ ತೆಗೆದು ರಸ್ತೆ ಮಾಡ್ಯಾರ. ರಸ್ತೆ ಮಾಡಿ ಇನ್ನೊಂದು ಕೋಟ್ ರಸ್ತೆ ಮಾಡ್ಬೇಕಾಗಿತ್ತು, ಅದು ಕೂಡ ರಸ್ತೆ ಆಗಬೇಕು ಮತ್ತು ಲೈನಿಗೆ ಹಾಕಬೇಕು. ತಡೆಗೋಡೆ ಮಾಡ್ತಕ್ಕಂಥ ಮಾಡ್ತೇವೆ. ರಸ್ತೆ ಆಗಿ 1 ತಿಂಗಳಾದ್ರೂ ಕೂಡ ಇಲ್ಲಿವರೆಗೆ ತಡೆಗೋಡೆ ಮತ್ತು ಫೈನಲ್ ಕೋಟಿಂಗ್ ಆಗಿಲ್ಲ. ತಕ್ಷಣ ಮಾಡ್ಬೇಕು. ಯಾಕಂದ್ರೆ ತಡೆಗೋಡೆ ಇರಲ್ಲ ಅಂದ್ರೆ ಅತಿ ಎತ್ತರದಾಗ ಆಗಿರ್ತಕ್ಕಂಥ ಸೇತುವೆ, ರೈಲ್ವೆ ಸೇತುವೆ ಇರೋದ್ರಿಂದ ಇದು ಹೈಟ್ ಆಗಿರೋದು 60-70 ಫೀಟ್ ಹೈಟ್ ಅದ. ರಾತ್ರಿ ವೇಳೆ ಹಗಲ ರಾತ್ರಿ ಲೈಟ್ ಹಾಕಂತ ಕೇಸಿ ಯಾರನ್ನ ಕಣ್ಕೋಕೆ ಏನಾದರೂ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಯಾರನ್ನ ಅಪ್ಪಿತಪ್ಪಿ ತೆಳಗೆ ಬಿದ್ದರೆ ಅವರು ಶಿವನ ಪಾದಕ್ಕೆ ಸೇರೋದು ಗ್ಯಾರಂಟಿ. ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಫೈನಲ್ ಕೋರ್ಟ್ ರೋಡ್ ಆಗಬೇಕು, ಲೈನಿಂಗ್ ಪ್ಲಸ್ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಿದಂಗೆ ಆಗ್ತಾ. ಇಲ್ಲದಿದ್ರೆ ನೇರ ಜಿಲ್ಲಾಡಳಿತನೇ ಹೊಣೆ ಹೊರಬೇಕಾಗ್ತದಂತಕ್ಕಂಥದ್ದು ನನ್ನ ಆಗ್ರಹ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಅದ್ಯಾಕೋ ಏನೋ ಇತ್ತೀಚೆಗೆ ಶಿಕ್ಷಣ ಇಲಾಖೆ ಒಂದಲ್ಲ ಒಂದು ವಿವಾದಕ್ಕೆ ಸುದ್ದಿ ಆಗ್ತಾನೆ ಇದೆ. ಇದೀಗ ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದೆ. ಖಾಸಗಿ ಶಾಲಾ ಒಕ್ಕೂಟ ಸಿಡಿದೇಳುವಂತೆ ಮಾಡಿದೆ. ಏನದು ನೀವೇ ನೋಡಿ. ತಡೆಗೋಡೆ ಇಲ್ಲದ ರಾಜ್ಯ ಹೆದ್ದಾರಿಯಿಂದ ಅಲ್ಲಿ ಸವಾರರಿಗೆ ಭೀತಿ ಎದುರಾಗಿದೆ. ಯಾದಗಿರಿಯ ಸ್ಟೋರಿ ಹೇಳ್ತಾ ಇದ್ದೀವಿ. ಅಲ್ಲಿ ರಾಜ್ಯ ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ಕಾಮಗಾರಿ ಮುಗಿದಿದೆ, ಆದರೆ ತಡೆಗೋಡೆ ಇಲ್ಲ. ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅಲ್ಲಿ ಜಾಗ ಅಕಸ್ಮಾತ್ ಅಲ್ಲಿ ಸೂಕ್ತವಾದ ಲೈಟಿನ ವ್ಯವಸ್ಥೆನೂ ಕೂಡ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೈಟ್ ಟೈಮ್ ಏನಾದರೂ ಸ್ವಲ್ಪ ಆಚೀಚೆ ಹೋದ್ರೂ ಸೀದಾ ಹೊಂಡಕ್ಕೆ, ಪಕ್ಕದಲ್ಲಿ ಹೊಂಡ ಇದೆ, ಹೊಂಡಕ್ಕೆ ಬೀಳೋ ಅಂತ ಪರಿಸ್ಥಿತಿ.
ತಡೆಗೋಡೆನೇ ನಿರ್ಮಾಣ ಮಾಡಿಲ್ಲ. ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಇನ್ನೂ ಒಂದು 2 ವರ್ಷ ಬೇಕೇನೋ ಬಹುಶಃ. ಹೈದರಾಬಾದ್ ವಿಜಯಪುರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇದು. ಯಾದಗಿರಿಯ ಹೊರವಲಯದಲ್ಲಿ ಈ ರೀತಿ ತಡೆಗೋಡೆನೇ ಇಲ್ಲ. ಜೀಬ್ರಾ ಕ್ರಾಸ್ ಲೈನ್ ಆದರೂ ಹಾಕಿ ಅಂತ ಅಲ್ಲಿ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ನೋಡಿ, ಈ ರೀತಿನಲ್ಲಿ ಇದೆ ರಾಜ್ಯ ಹೆದ್ದಾರಿ. ಇದು ರಸ್ತೆ ಪಕ್ಕದಲ್ಲಿ ಕಂಪ್ಲೀಟಾಗಿ ಓಪನ್ ಇದೆ ಫುಲ್. ಅಲ್ಲಿ ಒಂಚೂರು ಆಚೆಚೆ ಆದರೂ ಸೀದಾ ಹೊಂಡಕ್ಕೆ, ಯಾರ ಜೀವ ಉಳಿಯೋದಿಲ್ಲ ಆ ಥರ ಪರಿಸ್ಥಿತಿ ಇದೆ. ತಡೆಗೋಡೆ ನಿರ್ಮಾಣ ಮಾಡಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಮೇಲ್ಭಾಗದಲ್ಲಿ ಮತ್ತು ಅಲ್ಲಿ ವಡಗೇರಿ ಕ್ರಾಸ್ ತನ 2 ಕಡೆಗೆ ಹಳೆಯದಿರ್ತಕ್ಕಂಥ ತಡೆಗೋಡೆ ತೆಗೆದು ರಸ್ತೆ ಮಾಡ್ಯಾರ. ರಸ್ತೆ ಮಾಡಿ ಇನ್ನೊಂದು ಕೋಟ್ ರಸ್ತೆ ಮಾಡ್ಬೇಕಾಗಿತ್ತು, ಅದು ಕೂಡ ರಸ್ತೆ ಆಗಬೇಕು ಮತ್ತು ಲೈನಿಗೆ ಹಾಕಬೇಕು. ತಡೆಗೋಡೆ ಮಾಡ್ತಕ್ಕಂಥ ಮಾಡ್ತು ರಸ್ತೆ ಆಗಿ 1 ತಿಂಗಳಾದ್ರೂ ಕೂಡ ಇಲ್ಲಿವರೆಗೆ ತಡೆಗೋಡೆ ಮತ್ತು ಫೈನಲ್ ಕೋಟಿಂಗ್ ಆಗಿಲ್ಲ. ತಕ್ಷಣ ಮಾಡ್ಬೇಕು. ಯಾಕಂದ್ರೆ ತಡೆಗೋಡೆ ಇರಲ್ಲ ಅಂದ್ರೆ ಅತಿ ಎತ್ತರದಾಗ ಆಗಿರ್ತಕ್ಕಂಥ ಸೇತುವೆ, ರೈಲ್ವೆ ಸೇತುವೆ ಇರೋದ್ರಿಂದ ಇದು ಹೈಟ್ ಆಗಿರೋದು 60-70 ಫೀಟ್ ಹೈಟ್ ಅದ. ರಾತ್ರಿ ವೇಳೆ ಹಗಲ ರಾತ್ರಿ ಲೈಟ್ ಹಾಕಂತ ಕೇಸ್ ಯಾರನ್ನ ಕಣ್ಕೋಕೆ ಏನಾದರೂ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಯಾರನ್ನ ಅಪ್ಪಿತಪ್ಪಿ ತೆಳಗೆ ಬಿದ್ದರೆ ಅವರು ಶಿವನ ಪಾದಕ್ಕೆ ಸೇರೋದು ಗ್ಯಾರಂಟಿ. ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಫೈನಲ್ ಕೋರ್ಟ್ ರೋಡ್ ಆಗಬೇಕು, ಲೈನಿಂಗ್ ಪ್ಲಸ್ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಿದಂಗೆ ಆಗ್ತದೆ. ಇಲ್ಲದಿದ್ರೆ ನೇರ ಜಿಲ್ಲಾಡಳಿತನೇ ಹೊಣೆ ಹೊರಬೇಕಾಗ್ತದಂತಕ್ಕಂಥದ್ದು ನನ್ನ ಆಗ್ರಹ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಅದ್ಯಾಕೋ ಏನೋ ಇತ್ತೀಚೆಗೆ ಶಿಕ್ಷಣ ಇಲಾಖೆ ಒಂದಲ್ಲ ಒಂದು ವಿವಾದಕ್ಕೆ ಸುದ್ದಿ ಆಗ್ತಾನೆ ಇದೆ. ಇದೀಗ ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದೆ. ಖಾಸಗಿ ಶಾಲಾ ಒಕ್ಕೂಟ ಸಿಡಿದೇಳುವಂತೆ ಮಾಡಿದೆ. ಏನದು ನೀವೇ ನೋಡಿ. ತಡೆಗೋಡೆ ಇಲ್ಲದ ರಾಜ್ಯ ಹೆದ್ದಾರಿಯಿಂದ ಅಲ್ಲಿ ಸವಾರರಿಗೆ ಭೀತಿ ಎದುರಾಗಿದೆ. ಯಾದಗಿರಿಯ ಸ್ಟೋರಿ ಹೇಳ್ತಾ ಇದ್ದೀವಿ. ಅಲ್ಲಿ ರಾಜ್ಯ ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ಕಾಮಗಾರಿ ಮುಗ್ದಿದೆ, ಆದರೆ ತಡೆಗೋಡೆ ಇಲ್ಲ. ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅಲ್ಲಿ ಜಾಗ, ಅಕಸ್ಮಾತ್ ಅಲ್ಲಿ ಸೂಕ್ತವಾದ ಲೈಟಿನ ವ್ಯವಸ್ಥೆನೂ ಕೂಡ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನೈಟ್ ಟೈಮ್ ಏನಾದರೂ ಸ್ವಲ್ಪ ಆಚೀಚೆ ಹೋದ್ರೂ ಸೀದಾ ಹೊಂಡಕ್ಕೆ, ಪಕ್ಕದಲ್ಲಿ ಹೊಂಡ ಇದೆ, ಹೊಂಡಕ್ಕೆ ಬೀಳೋ ಅಂತ ಪರಿಸ್ಥಿತಿ. ತಡೆಗೋಡೆನೇ ನಿರ್ಮಾಣ ಮಾಡಿಲ್ಲ. ಹೆದ್ದಾರಿ ನಿರ್ಮಾಣ ಮಾಡಿದ್ದಾರೆ, ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಇನ್ನೂ ಒಂದು 2 ವರ್ಷ ಬೇಕೇನೋ ಬಹುಶಃ. ಹೈದರಾಬಾದ್ ವಿಜಯಪುರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇದು. ಯಾದಗಿರಿಯ ಹೊರವಲಯದಲ್ಲಿ ಈ ರೀತಿ ತಡೆಗೋಡೆನೇ ಇಲ್ಲ. ಜೀಬ್ರಾ ಕ್ರಾಸ್ ಲೈನ್ ಆದರೂ ಹಾಕಿ ಅಂತ ಅಲ್ಲಿ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ನೋಡಿ, ಈ ರೀತಿನಲ್ಲಿ ಇದೆ ರಾಜ್ಯ ಹೆದ್ದಾರಿ. ಇದು ರಸ್ತೆ ಪಕ್ಕದಲ್ಲಿ ಕಂಪ್ಲೀಟಾಗಿ ಓಪನ್ ಇದೆ ಫುಲ್. ಅಲ್ಲಿ ಒಂಚೂರು ಆಚೆಚೆ ಆದರೂ ಸೀದಾ ಹೊಂಡಕ್ಕೆ, ಯಾರ ಜೀವ ಉಳಿಯೋದಿಲ್ಲ ಆ ಥರ ಪರಿಸ್ಥಿತಿ ಇದೆ. ತಡೆಗೋಡೆ ನಿರ್ಮಾಣ ಮಾಡಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಮೇಲ್ಭಾಗದಲ್ಲಿ ಮತ್ತು ಅಲ್ಲಿ ವಡಗೇರಿ ಕ್ರಾಸ್ ತನ 2 ಕಡೆಗೆ ಹಳೆಯದಿರ್ತಕ್ಕಂಥ ತಡೆಗೋಡೆ ತೆಗೆದು ರಸ್ತೆ ಮಾಡ್ಯಾರ. ರಸ್ತೆ ಮಾಡಿ ಇನ್ನೊಂದು ಕೋಟ್ ರಸ್ತೆ ಮಾಡ್ಬೇಕಾಗಿತ್ತು, ಅದು ಕೂಡ ರಸ್ತೆ ಆಗಬೇಕು ಮತ್ತು ಲೈನಿಗೆ ಹಾಕಬೇಕು. ತಡೆಗೋಡೆ ಮಾಡ್ತಕ್ಕಂಥ ಮಾಡ್ತು ರಸ್ತೆ ಆಗಿ 1 ತಿಂಗಳಾದ್ರೂ ಕೂಡ ಇಲ್ಲಿವರೆಗೆ ತಡೆಗೋಡೆ ಮತ್ತು ಫೈನಲ್ ಕೋಟಿಂಗ್ ಆಗಿಲ್ಲ. ತಕ್ಷಣ ಮಾಡ್ಬೇಕು. ಯಾಕಂದ್ರೆ ತಡೆಗೋಡೆ ಇರಲ್ಲ ಅಂದ್ರೆ ಅತಿ ಎತ್ತರದಾಗ ಆಗಿರ್ತಕ್ಕಂಥ ಸೇತುವೆ, ರೈಲ್ವೆ ಸೇತುವೆ ಇರೋದ್ರಿಂದ ಇದು ಹೈಟ್ ಆಗಿರೋದು 60-70 ಫೀಟ್ ಹೈಟ್ ಅದ. ರಾತ್ರಿ ವೇಳೆ ಹಗಲ ರಾತ್ರಿ ಲೈಟ್ ಹಾಕಂತ ಕೇಸ್ ಯಾರನ್ನ ಕಣ್ಕೋಕೆ ಏನಾದರೂ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಯಾರನ್ನ ಅಪ್ಪಿತಪ್ಪಿ ತೆಳಗೆ ಬಿದ್ದರೆ ಅವರು ಶಿವನ ಪಾದಕ್ಕೆ ಸೇರೋದು ಗ್ಯಾರಂಟಿ. ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಫೈನಲ್ ಕೋರ್ಟ್ ರೋಡ್ ಆಗಬೇಕು, ಲೈನಿಂಗ್ ಪ್ಲಸ್ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಿದಂಗೆ ಆಗ್ತದೆ. ಇಲ್ಲದಿದ್ರೆ ನೇರ ಜಿಲ್ಲಾಡಳಿತನೇ ಹೊಣೆ ಹೊರಬೇಕಾಗ್ತದಂತಕ್ಕಂಥದ್ದು ನನ್ನ ಆಗ್ರಹ. ಯಾದಗಿರಿ ನಗರದಲ್ಲಿರತಕ್ಕಂಥ ರೈಲ್ವೆ ಬ್ರಿಡ್ಜ್ನ ಅದ್ಯಾಕೋ ಏನೋ ಇತ್ತೀಚೆಗೆ ಶಿಕ್ಷಣ ಇಲಾಖೆ ಒಂದಲ್ಲ ಒಂದು ವಿವಾದಕ್ಕೆ ಸುದ್ದಿ ಆಗ್ತಾನೆ ಇದೆ. ಇದೀಗ ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದೆ. ಖಾಸಗಿ ಶಾಲಾ